ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಂಧಿಸಿದಂಥ ಲೇಟೆಸ್ಟ್ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಏನು ವರದಿ ಪ್ರಕಟಣೆ ಆಗಿದೆಯೋ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ, ಅದನ್ನು ನಾನು ಇದರಲ್ಲಿ ಟೈಪ್ ಮಾಡಿಟ್ಕೊಂಡಿದ್ದೀನಿ ಕನ್ನಡದಲ್ಲಿ, ಹಾಗೂ ಇದನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಪೆನ್ಷನರ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಆದೇಶ ಪ್ರತಿ ಮತ್ತು ವರದಿಯೊಂದಿಗೆ ಅದನ್ನು ಇಮಿಡಿಯೇಟ್ ಆಗಿ ವ್ಯಾಲಿಡ್ ಇನ್ಫಾರ್ಮೇಷನ್ ಜೊತೆ ನಿಮಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಅದರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದರ ನೋಟಿಫಿಕೇಷನ್ ಬರುತ್ತೆ, ಹಾಗೂ ಎಲ್ಲ ವಿಷಯಗಳನ್ನು ನೀವು ಇಮಿಡಿಯೇಟ್ ಆಗಿ ತಿಳ್ಕೊಳ್ಬೋದಾಗಿದೆ. ಅದಕ್ಕೋಸ್ಕರ ನೀವು ಸರ್ಚ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಂಬಂಧಿಸಿದಂಥ ವಿಷಯವನ್ನು ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದಾಗಿದೆ. ಅಲ್ಲಿ ಇದುವರೆಗೆ ಬಂದಿರುವಂತಹ ಎಲ್ಲ ಆದೇಶ ಪ್ರತಿಗಳು, ಅಪ್ಡೇಟ್ಗಳು, ವರದಿಗಳನ್ನು ನೀವಲ್ಲಿ ನೋಡ್ಬೋದಾಗಿದೆ. ಹಾಗೂ ಈ ಚಾನಲನ್ನು ಇದು ವಿಡಿಯೋನ ಲೈಕ್ ಮಾಡಿ, ಮತ್ತು ನೀವು ನಿಮ್ಮ ಕೊಲೀಗ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಾನು ಇವತ್ತಿನ ಟಾಪಿಕಲ್ಲಿ ಮೊದಲನೇದಾಗಿ ಹೇಳಿದಾಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಏನು ವರದಿ ಬಿಡುಗಡೆ ಆಗಿದೆಯೋ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ, ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಅದರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಮೊದಲನೇದಾಗಿ ಏನು ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಕಡ್ಡಾಯ ಹಾಜರಾತಿ ಮತ್ತು ಆನ್ಲೈನ್ ಆಸ್ತಿ ವಿವರ ಸಲ್ಲಿಕೆ ಹಾಗೂ ಹೊಸ ನಿಯಮಗಳ ಬಗ್ಗೆ ಪ್ರಮುಖ ನವೀಕರಣಗಳು ಬಂದಿದೆ. ಏನೇನೆಂದರೆ, ಕಡ್ಡಾಯ ಹಾಜರಾತಿ ಅಂದರೆ ಲಾಗಿನ್ ಲಾಗೌಟ್. ಏನು IT ಕಂಪನೀಸ್ಗಳಲ್ಲೆಲ್ಲ ಇಷ್ಟು ದಿವಸ ಇಷ್ಟು ಗಂಟೆಗೆ ಲಾಗಿನ್ ಆಗಬೇಕು, ಇಷ್ಟು ಗಂಟೆಗೆ ಲಾಗೌಟ್ ಆಗಬೇಕಂತ ಇರ್ತಿತ್ತು, ಅದನ್ನು ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ತಂದಿದ್ದಾರೆ. ಕಡ್ಡಾಯವಾಗಿ ಈ ಆ್ಯಪಲ್ಲಿ ಮಾಡಲೇಬೇಕಾಗುತ್ತೆ. ನೀವೇನಾದರೂ ಈ ಆ್ಯಪಲ್ಲಿ ಮಾಡೋದು ಮರ್ತು ಹೋಗಿಬಿಟ್ರೆ ಲಾಗಿನ್ ಆಗೋದು, ಅದನ್ನು ಲೀವ್ ಅಂತ, ರಜೆ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಕಡ್ಡಾಯವಾಗಿ ಆ್ಯಪಲ್ಲಿ ಮಾಡಬೇಕಾಗುತ್ತೆ. ಸರ್ಕಾರದ ಇತ್ತೀಚಿನ ಆದೇಶಗಳ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಅದೇ ಏನೇನು ಹೇಳ್ತಿದ್ದೀನೋ ನಾನು ಹೇಳ್ದಂಗೆ ಇದು ವರದಿಯಲ್ಲಿ ಇಲ್ಲಿದೆ. ಕಡ್ಡಾಯ ಕಚೇರಿ ಹಾಜರಾತಿ ಮತ್ತು ಕರ್ತವ್ಯ ಕಾರದ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಪ್ರತಿದಿನ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಯೊಳಗೆ ಕಚೇರಿಗೆ ಹಾಜರಾಗಬೇಕು. ಸೊ 10 o'clock ಒಳಗಡೆ ಹಾಜರಾಗಲೇಬೇಕು ಕಡ್ಡಾಯವಾಗಿ. ಈ ಆಡಳಿತ ಇಲಾಖೆ ಅಭಿವೃದ್ಧಿಪಡಿಸಿರುವ ಕರ್ತವ್ಯ ಮೊಬೈಲ್ ಆ್ಯಪ್ ಮೂಲಕ ನೌಕರರು ಹಾಜರಾತಿ ದಾಖಲಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕರ್ತವ್ಯ ಆ್ಯಪಲ್ಲಿ ನೀವೇನಂದರೆ 10 ಗಂಟೆ ಒಳಗೆ ಹಾಜರಾಗಿ ನೀವು ಲಾಗಿನ್ ಆಗಬೇಕಾಗುತ್ತೆ, ದಾಖಲಾತಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಒಂದು ವೇಳೆ ನೀವು ಏನಾದರೂ ಮಾಡಿಲ್ಲ ಅಂದರೆ ಆ ದಿನ ನಿಮಗೆ ರಜೆ ಅಂತ ಕನ್ಸಿಡರ್ ಆಗುತ್ತೆ, ಮತ್ತು ಪೇಮೆಂಟಲ್ಲಿ ಸ್ಯಾಲ್ರಿಯಲ್ಲಿ ಅಂದರೆ ಲಾಸ್ ಆಫ್ ಪೇ ಥರ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ನೀವು ಮಾಡಲೇಬೇಕಾಗುತ್ತೆ. ಇದು ಏನು IT ಕಂಪನೀಸ್ಗಳಿಗೆಲ್ಲ ಮೊದಲೇ ಆಲ್ರೆಡಿ ಇತ್ತು, ಹಲವಾರು ಕಂಪನೀಸ್ಗಳಲ್ಲಿ. ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಇದನ್ನು ಮ್ಯಾಂಡೇಟ್ರಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಏನಂದರೆ, ಸಮಯ ಪಾಲನೆ ಮತ್ತು ಸಾರ್ವಜನಿಕ ಸೇವೆಯನ್ನು ಸುಧಾರಿಸಲು ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಸೊ ಇದೇನೆಂದರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಕೆಲವರು ಲೇಟಾಗಿ ಬರ್ತಾರೆ, ಆ ಥರ ಎಲ್ಲ ಕಂಪ್ಲೇಂಟ್ಸ್ ಬರುತ್ತಲ್ಲ, ಅದನ್ನೆಲ್ಲ ತಳ್ಳಿ ಹಾಕೋಕ್ಕೆ, ಅದನ್ನೆಲ್ಲ ಸರಿಪಡಿಸೋಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಯಾರು ರೆಗ್ಯುಲರಾಗಿ ಬರ್ತಿರೋ ಆಫೀಸ್ಗೆ ಅವರು ಕೂಡ ಮರೀದೇ ಆ್ಯಡ್ ಮಾಡಬೇಕು. ಕೆಲವೊಮ್ಮೆ ನೀವು ಬಂದಿರ್ಬೋದು ಆಫೀಸ್ಗೆ, ಕೆಲಸ ಕೂಡ ಮಾಡ್ತಿರ್ಬೋದು, ಲಾಗಿನ್ ಆಗೋಕ್ಕೆ ಮರೆತರೆ ಅದನ್ನು ರಜೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಗಮನ ಕೊಟ್ಟು ಇದನ್ನು ಒಂದು ಮೊಬೈಲಲ್ಲಿ ರಿಮೈಂಡರ್ ಆದರೂ ಇಟ್ಕೊಂಡು ನೀವು ಈ ಆ್ಯಪಲ್ಲಿ ಲಾಗಿನ್ ಆಗೋದನ್ನು ಮಾಡಬೇಕಾಗತ್ತೆ. ಈ ಆ್ಯಪ್ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ವಿವರಗಳು ಅಥವಾ ಡೌಟ್ಸ್ಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ, ಅದರ ಬಗ್ಗೆ ನಾನು ಸಪ್ರೇಟಾಗಿ ಡೀಟೇಲ್ ಆದ ವಿಡಿಯೋನ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಆಸ್ತಿ ವಿವರ ಮತ್ತು APAR ಆನ್ಲೈನ್ ಸಲ್ಲಿಕೆ. ಸರ್ಕಾರಿ ನೌಕರರು ತಮ್ಮ ಸ್ಥಿರಚರ ಆಸ್ತಿಗಳ ವಿವರ ಹಾಗೂ ವಾರ್ಷಿಕ ಕಾರ್ಯಕ್ಷಮತೆ ವರದಿಯನ್ನು APAR ಆನ್ಲೈನ್ ಮೂಲಕ ಕಡ್ಡಾಯವಾಗಿ ಸಲ್ಲಿಸೋ ಹೊಸ ನಿಯಮ ಜಾರಿಗೆ ಬಂದಿದೆ. ಅಂದರೆ APAR ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಕೇಳಿದರೆ ಖಂಡಿತವಾಗ್ಲೂ ಅವರು ಹೇಳ್ತಾರೆ, ಅಲ್ಲಿ ನಿಮ್ಮ ಸ್ಥಿರಾಸ್ತಿ ವಿವರವನ್ನು ಸಲ್ಲಿಸಬೇಕಾಗತ್ತೆ.
ಇದು ಕೂಡ ಕಡ್ಡಾಯ ಆಗಿದೆ. ನಾವು ಮಾಡಬೇಕಂತ ಯಾವುದೇ ನೀವೊಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೆ ಯಾವ ಗ್ರೂಪಲ್ಲಿದ್ದರೂ, ಯಾವ ಲೆವೆಲಲ್ಲಿದ್ರೂ ಕೂಡ ಪ್ರತಿಯೊಬ್ಬರೂ ಈ APR‌ಗೆ ಹೋಗಿ ನಿಮ್ಮ ಸ್ಥಿರ ಆಸ್ತಿ, ಫಾರ್ ಎಕ್ಸಾಂಪಲ್ ನಿಮಗೆ ಮನೆ ಇದೆಯಾ, ಜಾಗ ಇದೆಯಾ, ಏನು ನಿಮ್ಮದು ಅದರ್ ದ್ಯಾನ್ ಸ್ಯಾಲ್ರಿ ಏನು ಇನ್ಕಮ್ ಸೋರ್ಸಸ್ ಇದೆ, ಅಥವಾ ನಿಮಗೆ ಏನು ಆಸ್ತಿಗಳ ವಿಷಯವನ್ನು ಡೀಟೇಲ್ ಆಗಿ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಆಗಸ್ಟ್ 20ರೊಳಗೆ ನಿಗದಿತ ಪ್ರಕ್ರಿಯೆ ಪೂರ್ಣಗೊಳಿಸಲು ನೌಕರರಿಗೆ ಸೂಚಿಸಲಾಗಿದೆ. ಈ ಡೇಟ್ ನೀವು ನೆನ್ಪಿಟ್ಕೊಳ್ಳಿ ನೋಡಿ. ಆಗಸ್ಟ್ 20ರೊಳಗಡೆ ಆಗಿ ನೀವು ಈ APAR ವೆಬ್ಸೈಟ್ಗೆ ಹೋಗಿ ನಿಮ್ಮ ಸ್ಥಿರಾಸ್ತಿಗಳ ಬಗ್ಗೆ ವಿವರಗಳನ್ನು ಸಬ್ಮಿಟ್ ಮಾಡಲೇಬೇಕಾಗಿದೆ. ಇದು ಮ್ಯಾಂಡೇಟ್ರಿ ಇರುತ್ತೆ. ಸೊ ಹಾಗಾಗಿ ಡಿಲೇ ಮಾಡಬೇಡಿ. ಯಾರ್ಯಾರು ಇನ್ನೂ ಸಬ್ಮಿಟ್ ಮಾಡಿಲ್ವೋ ದಯವಿಟ್ಟು ಹೋಗಿ ಸಬ್ಮಿಟ್ ಮಾಡಿ. ಹಾಗೂ ಇದು ಕೂಡ ಈ ವೆಬ್ಸೈಟಲ್ಲಿ ಹೇಗೆ ಸಬ್ಮಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಅದರ ಬಗ್ಗೆನೂ ನಾನು ಡೀಟೇಲಾಗಿ ವಿಡಿಯೋನ ಮಾಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಮಹಿಳಾ ನೌಕರರ ಕಚೇರಿ ಜಾಗ ಹಾಗೂ ಇತ್ಯಾದಿ ಸೌಲಭ್ಯಗಳು ರಾಜ್ಯ ಸರ್ಕಾರಿ ನೌಕರರ ಮಹಿಳಾ ಸಂಘದ ನೂತನ ಕಚೇರಿಗೆ ಸೂಕ್ತ ಜಾಗ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅಂದರೆ ಏನಂದರೆ, ಮಹಿಳಾ ನೌಕರರಿಗೆ ಸರಿಯಾದ ಕಚೇರಿ ಕೆಲವು ಸೌಲಭ್ಯಗಳಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ಮಾಡ್ತೇವೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮುಂಬದಿರುವಗಳಲ್ಲಿ ನೌಕರರ ಕಲ್ಯಾಣಕ್ಕಾಗಿ ಹೆಚ್ಚಿನ ಆರ್ಥಿಕ ಹಾಗೂ ಸೇವಾ ನಿಯಮಗಳ ತಿದ್ದುಪಡಿಗಳನ್ನು ನಿರೀಕ್ಷಿಸಲಾಗಿದೆ. ಸೊ ಇದೆಲ್ಲ ಮಾಡಿರೋದು ಏನೇನು ಇದೆಲ್ಲ ಆದೇಶ ಹೊರಡಿಸಿದಾರೋ ಇದೆಲ್ಲ ಯಾರ್ಯಾರು ಕರೆಕ್ಟಾಗಿ ಕರ್ತವ್ಯ ಪಾಲಿಸಿದ್ದಾರೋ ಅವರಿಗೆ ಏನು ಹೇಳೋದು, ಬೋನಸ್ ಕೊಡೋದಕ್ಕಾಗಿರ್ಬೋದು, ಅವರನ್ನು ಗೌರವಿಸೋದಕ್ಕಾಗಿರ್ಬೋದು, ಮತ್ತು ಜನರಿಗೆ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳನ್ನು ತಡೆಯೋದಕ್ಕಾಗಿರ್ಬೋದು ಮಾಡಿದ್ದಾರೆ. ಇದೇ ಥರದ ಇನ್ನಷ್ಟು ಕೆಲವು ರೂಲ್ಸ್ಗಳು ಮುಂದಿನ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಯಾರೂ ಮರೀದೆ 10 ಗಂಟೆ ಒಳಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಕರ್ತವ್ಯ ಆ್ಯಪಲ್ಲಿ ಲಾಗಿನ್ ಆಗಲೇಬೇಕಾಗುತ್ತೆ. ಇಲ್ಲಾಂದರೆ ಅದನ್ನು ರಜೆ ಅಂತ ಘೋಷಿಸ್ತಾರೆ. ಅದೊಂದು ಮೇನ್ ಪಾಯಿಂಟು. ಇನ್ನೊಂದು ಏನಂದರೆ, APARನಲ್ಲಿ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಥಿರಾಸ್ತಿಗಳನ್ನು ಆಗಸ್ಟ್ 20ರೊಳಗೇ ಸಬ್ಮಿಟ್ ಮಾಡಬೇಕಾಗುತ್ತೆ ಡೀಟೇಲ್ಸು. ಇದು ಯಾಕಂದರೆ ಕೆಲವರು ಭ್ರಷ್ಟಾಚಾರ ಎಲ್ಲ ಆಗೋದನ್ನು ತಡೆಯೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಸೊ ಇದು ಸಲ್ಲಿಸಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಗಸ್ಟ್ 20ರೊಳಗೆ ಇದನ್ನು ಪ್ರತಿಯೊಬ್ಬ ಎಂಪ್ಲಾಯೀಸ್ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾಡಲೇಬೇಕಾಗಿದೆ. ಮತ್ತು ಈ ವಿಷಯಗಳನ್ನು ನೀವು ನಿಮ್ಮ ಯಾರ್ಯಾರು ಕಲೀಗ್ಸ್ ಇದ್ದಾರೋ ಅವರು ಕೂಡ ಶೇರ್ ಮಾಡಿ. ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಮಾಡಲೇಬೇಕಾದಂಥ ವಿಷಯ. ಏನಾದರೂ ಡೌಟ್ ಇದ್ದರೆ ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹೋಗಿ ತಿಳ್ಕೊಳ್ಬೋದಾಗಿದೆ, ಇದು ಮಾಡಬೇಕಾ ಬೇಡವಾ ಅಂತ. ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಇದು ಅಪ್ಲೈ ಆಗುತ್ತೆ. ಹಾಗಾಗಿ ಇದನ್ನು ಮಾಡಿ ನೀವು ನಾನು ಹೇಳಿದಾಗೆ ಲಾಸ್ ಆಫ್ ಪೇ ಆಗೋದನ್ನು ತಡೆ ಹಿಡಿಬೋದು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಯಾವುದಾದ್ರೂ ವಿಷಯಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಹಾಗೂ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.